ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಮನೇಲಿ ಪುಳಿಯೋಗರೆ ಪುಡಿ ಖಾಲಿಯಾಗಿದ್ದರೆ ಅಂಗಡಿಲಿ ಹೋಗಿ ತರಬೇಕಾಗೇ ಇಲ್ಲ. ತಕ್ಷಣಕ್ಕೆ ಹಾಗೆ ರೆಡಿ ಮಾಡ್ಕೊಂಡು ಯಾವ ರೀತಿ ಗೊಜ್ಜು ಮಾಡಿ ಪುಳಿಯೋಗರೆ ಮಾಡೋದು ಅಂತ ನೋಡೋಣ. ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಅಂಗಡಿಲೆಲ್ಲ ತಂದರೆ ಅಷ್ಟು ಟೇಸ್ಟ್ ಇರಲ್ಲ. ಮನೇಲೇ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಮನೇಲಿ ಮಾಡೋದ್ರಿಂದ. ನೋಡಿ, ತಕ್ಷಣಕ್ಕೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ ಹುರ್ಕೊಂಡ ನಂತರ ಸಾಸಿವೆ ಎಷ್ಟು ತಗೊಂಡಿರ್ತೀವೋ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಮೆಂತ್ಯ ತಗೊಳ್ಬೇಕು. ಹಾಗೆ ತಕ್ಷಣಕ್ಕೆ ಹುರಿದು ಮಾಡೋದ್ರಿಂದ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಮೆಂತ್ಯನೂ ಆಯಿತು. ಈಗ ಕಡಲೆಬೇಳೆ 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಎಲ್ಲ ಸಪ್ರೇಟಾಗೆ ಹುರ್ಕೊಳ್ಬೇಕು, ಎಣ್ಣೆ ಏನು ಹಾಕ್ಬಾರ್ದು. ಕಡಲೆಬೇಳೆ ಎಲ್ಲ ಸ್ವಲ್ಪ ಲೇಟ್ ಆಗೋದು. ಕಡಲೆಬೇಳೆ ಏನು ತೊಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಉದ್ದಿನಬೇಳೆ ತೊಗೊಳ್ಬೇಕು. ಕರೆಕ್ಟಾಗಿ ಅಳತೆ ಇದು. ಒಂದ್ಸರಿ ಮಾಡಿ ನೋಡ್ರಿ, ಈ ಥರ ತುಂಬ ಚೆನ್ನಾಗಿರುತ್ತೆ. ಈಗ ಜೀರಿಗೆ ನಾನಿಲ್ಲಿ ಮುಕ್ಕಾಲು, ನಾವೇನು ತೊಗೊಳ್ತೀವಿ ಅದರ ಅಳತೆನಲ್ಲಿ ನಾನು ಮುಕ್ಕಾಲು ತೊಗೊಂಡಿದ್ದೀನಿ. ಜೀರಿಗೆ ಎಷ್ಟು ತೊಗೊಂಡಿರ್ತೀವೋ ಅದರಲ್ಲಿ 1/4 ಭಾಗದಷ್ಟು ಮೆಣಸು ತೊಗೊಳ್ಬೇಕು. ಇದು ಸರಿಯಾದ ಅಳತೆ. ಯಾರು ಬೇಕಾದರೂ ಟ್ರೈ ಮಾಡಿ ನೋಡಿ, ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ. ನೋಡಿ, ಈಗ ಕಪ್ಪೆಳ್ಳು, ಪುಳಿಯೋಗರೆಗಿದೆ ಕಪ್ಪೆಳ್ಳೆ ತುಂಬ ಟೇಸ್ಟ್ ಕೊಡೋದು. ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು, ತುಂಬ ಏನು ಉರಿಯೋದೇನು ಬೇಕಾಗಿಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೇ ಆಗುತ್ತೆ. ನೋಡಿ, ಧನಿಯಾ ಕಾಳು ನಾನು ಇದರಲ್ಲಿ 2.5 ಅಷ್ಟು ಧನಿಯಾ ಹಾಕ್ತಾಯಿದ್ದೀನಿ. ನಾವೇನು ಜೀರಿಗೆ ತೊಗೊಂಡಿರ್ತೀವಿ ಅದಕ್ಕಿಂತ 3 ಪಟ್ಟಷ್ಟು ಧನಿಯಾ ಹಾಕಬೇಕು. ತುಂಬ ಏನು ಫ್ರೈ ಮಾಡೋದು ಬೇಕಾಗಲ್ಲ, ಸ್ವಲ್ಪ ಮೀಡಿಯಮಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಒಣಮೆಣ್ಸಿನ್ಕಾಯಿ ನಾನಿಲ್ಲಿ ತಕ್ಷಣಕ್ಕೆ ಮಾಡೋದ್ರಿಂದ ನಾನು ಇಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿನೂ ಬಳಸ್ತಾ ಇಲ್ಲ. ಕಲರ್ ತುಂಬ ಚೆನ್ನಾಗಿ ಬೇಕು ಅಂದರೆ ಇದ್ರ ಜೊತೆಲಿ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಅರಿಶಿನ ಕೊಂಬು ಕುಟ್ಟಿರೋ ಅಂಥದ್ದು ಒಂದು ಸ್ವಲ್ಪ ಹಾಕ್ತಿದ್ದೀನಿ. ಈಗ ಒಣ ಕೊಬ್ಬರಿ ತುರ್ದ್ಕೊಂಡಿರೋ ಅಂಥದ್ದು ರುಚಿ ಚೆನ್ನಾಗಿ ಕೊಡುತ್ತೆ. ಇದೇನು ಜಾಸ್ತಿ ಉರಿಬೇಕಾಗಿಲ್ಲ, ಬಾಣಲಿ ಬಿಸಿಗೆ ಆಗುತ್ತೆ. ನೋಡಿ, ಕಲರ್ ಎಲ್ಲ ಚೇಂಜ್ ಆಯಿತು. ಈಗ ಕರಿಬೇವು ಕರಿಬೇವೆಲ್ಲ ರೋಸ್ಟ್ ಆಗಿರೋದೆ, ಅದಕ್ಕೆ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಸಿದಾದರೆ ಸ್ವಲ್ಪ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಇಂಗು, ಪುಳಿಯೋಗರೆಗೆಲ್ಲ ಇಂಗುನೇ ರುಚಿ ಜಾಸ್ತಿ ಹೆಚ್ಚಿಸುತ್ತೆ. ಆಗಿದೆ ಈಗ ನೋಡಿ, ಆ ಬಿಸಿನಲ್ಲೇ ಚೆನ್ನಾಗಿ ಕೈ ಆಡಿಸಿದ್ರೆ ಆಗುತ್ತೆ. ನೋಡಿ, ಹುರಿದಿರೋದೆಲ್ಲ ಈ ರೀತಿ ಆಗಿದೆ. ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ಕೊಳ್ಬೇಕು. ನೋಡಿ, ಎಲ್ಲ ಸಪ್ರೇಟ್ ಇಟ್ಟಿದ್ದೀನಿ ನಾನು. ಎಳ್ಳು ಮತ್ತು ಕೊಬ್ಬರಿ ಒಂದೇ ಸರಿ ಹಾಕ್ತಿಲ್ಲ, ಅದರಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಇದು ಸರಿಯಾಗಿ ಪೌಡ್ರ್ ಆಗೋದಿಲ್ಲ. ಇದು ಪೌಡ್ರ್ ಆದ ನಂತರ ಅದು ಕೊನೆಯಲ್ಲಿ ಸೇರಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ತಣ್ಣಗಾದ ನಂತರನೇ ಮಿಕ್ಸಿಗೆ ಹಾಕ್ಕೊಳ್ಬೇಕು, ಬಿಸಿ ಇದ್ದರೆ ಅದು ಸರಿಯಾಗಿ ನೈಸಾಗಿ ಬರಲ್ಲ. ನೋಡಿ, ಈ ಥರ ಆಗಿದೆ. ಉರಿಬೇಕಾದ್ರೆ ಎಣ್ಣೆ ಏನು ಹಾಕೋದು ಬೇಡ, ನೀವು ತುಂಬ ದಿವಸ ಇಟ್ಟರು ಏನಾಗಲ್ಲ. ನೋಡಿ, ಈಗ ಇದಕ್ಕೆ ಒಣ ಕೊಬ್ಬರಿ ಸೇರಿಸ್ತಾ ಇದ್ದೀನಿ. ಎಳ್ಳು ಒಂದು ಸ್ವಲ್ಪ ಅರ್ಧ ಎಳ್ಳು ಹಾಕಿ ಒಂದು ಸ್ವಲ್ಪ ಇಡ್ತಾಯಿದ್ದೀನಿ. ಕೊನೆಯಲ್ಲಿ ಆ ಪೌಡ್ರಿಗೆ ಹಾಕಿದ್ರೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಆಗಿದೆ. ಈಗ ಇದಕ್ಕೆ ಹುಣಸೆಹಣ್ಣು ನೋಡಿಕೊಂಡು, ರೆಡಿಮೇಡ್ ಪೌಡ್ರ್ ಥರನೇ ಏನಿಲ್ಲ, ಎಣ್ಣೆಗೆ ಹಾಕ್ಕೊಳೋದಷ್ಟೇ, ಏನು ಆ್ಯಡ್ ಮಾಡಬೇಕಾಗಿಲ್ಲ. ನಾವು ಮಾಡಬೇಕಾದ್ರೆ ಉಪ್ಪು ಯಾರು ಬೇಕಾದರೂ ಮಾಡ್ಕೊಳ್ಬೋದು, ನಾವೇ ಮಾಡಿಕೊಡ್ಬೇಕು ಅನ್ನೋದೇನಿಲ್ಲ. ನೋಡಿ, ಸ್ವಲ್ಪ ಬೆಲ್ಲ ಪೌಡ್ರು, ಪುಳಿಯೋಗರೆಗೆಲ್ಲ ಅಂದಮೇಲೆ ಬೆಲ್ಲ ಹಾಕಲೇಬೇಕು. ನೀವು ಸ್ವೀಟ್ ಇಷ್ಟಪಡೋದ್ರೆ ಒಂಚೂರು ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಪೌಡ್ರು ರೆಡಿಯಾಗಿದೆ. ಕೊನೆಯಲ್ಲಿ ಎಳ್ಳನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅದು ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಪೌಡ್ರಾಗಿದೆ. ಅಷ್ಟು ಮಾಡಿದ್ದಕ್ಕೆ ಇದು 4 ಸರಿ ಮಾಡ್ಕೊಳ್ಬೋದು ಗೊಜ್ಜು.
ಅಂಗಡಿನಲ್ಲಿ ಟೇಸ್ಟ್ ಇರಲ್ಲ, ಏನಿಲ್ಲ, ಎಷ್ಟೋ ದಿವಸ ಪ್ಯಾಕೆಟು ಸ್ಮೆಲ್ ಬಂದ್ಬಿಟ್ಟಿರುತ್ತೆ. ನೋಡಿ ಈಗ ಗೊಜ್ಜು ಯಾವ ರೀತಿ ಮಾಡೋದಂತ ನೋಡಿ. ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಕಡಲೆಕಾಯಿ ಬೀಜ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಕಡಲೆಬೇಳೆ, ಉದ್ದಿನಬೇಳೆ ನಾನು ಅರ್ಧ ಸ್ಪೂನ್ ಹಾಕ್ತಿದ್ದೀನಿ. ಗೋಡಂಬಿ ಸ್ವಲ್ಪ, ಗೋಡಂಬಿ ಹಾಕ್ದಿದ್ರು ನಡೆಯುತ್ತೆ, ಇದ್ರೆ ಹಾಕ್ಕೊಳ್ಬೋದು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಣಮೆಣ್ಸಿನ್ಕಾಯಿ 3 ಹಾಕ್ತಿದ್ದೀನಿ. ಈಗ ಕರಿಬೇವು ಹಸಿದು, ಪುಳಿಯೋಗರೆಗೆಲ್ಲ ಈ ಥರ ಕರಿಬೇವು ಹಾಕೋದ್ರಿಂದ ರುಚಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಸಿಮ್ಮಲ್ಲಿ ಇಟ್ಕೊಳ್ಬೇಕು. ಈ ಪೌಡ್ರ್ ಹಾಕ್ಬೇಕಾದ್ರೆ ನಾವು ನೋಡಿಕೊಂಡು ಒಂದು 3ರಿಂದ 4 ಸ್ಪೂನ್ ಅಷ್ಟು ಹಾಕಿದ್ದೀನಿ, ಸಾಕಾಗುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಉರಿ ಜಾಸ್ತಿ ಇಟ್ಟರೆ ಎಲ್ಲ ಕಪ್ಪಾಗ್ಬಿಡುತ್ತೆ. ಆ ಬಾಣಲಿ ಬಿಸಿ ಇರುತ್ತಲ್ಲ ಅದರಲ್ಲೇ ಆಗುತ್ತೆ. ಸಿಮ್ಮಲ್ಲಿ ಇಟ್ಕೊಂಡೆ ಈ ಥರ ಒಂದು 5 ನಿಮಿಷ ಈ ಥರ ಕೈ ಆಡಿಸ್ತಾ ಇದ್ರೆ ಅದು ಘಮ ಘಮ ಅನ್ನೋ ಗೊಜ್ಜು ರೆಡಿಯಾಗುತ್ತೆ. ನೋಡಿ ಗಟ್ಟಿ ಆಗ್ತಾ ಇದೆ. ನಿಮಗಿನ್ನೂ ಕಲರ್ ಬೇಕು ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 4 ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ನಾನು ತಕ್ಷಣಕ್ಕೆ ಹಾಗೆ ಮಾಡ್ತಾ ಇರೋದ್ರಿಂದ ನಾನು ಏನು ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಘಮ ಘಮ ಅಂತ ಇದೆ. ಈಗ ಆಯಿತು. ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಕೊನೆಯಲ್ಲಿ ಹಾಕ್ತಿದ್ದೀನಿ. ಈ ಥರ ವಿಧಾನದಲ್ಲಿ ಒಮ್ಮೆ ಮಾಡಿ ನೋಡಿ. ಯಾರಾದರೂ ಹೊಸ್ದಲ್ಲಿ ಮಾಡ್ತಾ ಇರೋರು, ರುಚಿ ಅಂತೂ ಅದ್ಭುತವಾಗಿ ಬರುತ್ತೆ. ನೀವು ಪದೇ ಪದೇ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ ಆಯಿತು ಗೊಜ್ಜು. ಈಗ ಇದಕ್ಕೆ ಅನ್ನ ಹಾಕಿ ಸ್ವಲ್ಪ ಕಲಿಸ್ತಾ ಇದ್ದೀನಿ. ನೋಡಿ, ಯಾವಾಗಲೂ ಪುಳಿಯೋಗರೆ ಗೊಜ್ಜೆಲ್ಲ ಕಲಿಸ್ಬೇಕಂದ್ರೆ ಸ್ವಲ್ಪ ಅನ್ನ ತಣ್ಣಕ್ಕಿದ್ರೆ ಚೆನ್ನಾಗಾಗುತ್ತೆ. ಬಿಸಿ ಇದ್ದರೆ ಎಲ್ಲ ಮುದ್ದೆ ಥರ ಆಗ್ಬಿಡುತ್ತೆ, ಅಂಟಂಟು. ಗೊಜ್ಜು ಜಾಸ್ತಿ ಇಷ್ಟಪಡೋರಾದರೆ ಗೊಜ್ಜು ಜಾಸ್ತಿ ಹಾಕ್ಕೊಳ್ಬೋದು. ಇಷ್ಟು ಗೊಜ್ಜಿಗೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಎಣ್ಣೆನೂ ಅಷ್ಟೇ, ಎಣ್ಣೆ ಸ್ವಲ್ಪ ಇಷ್ಟಪಡೋರು ಎಣ್ಣೆನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ನಾನು ಎಣ್ಣೆ ಸ್ವಲ್ಪ ಕಡಿಮೆನೇ ಬಳಸೋದ್ರಿಂದ ಸ್ವಲ್ಪ ಎಣ್ಣೆ ಕಡಿಮೆನೇ ಹಾಕೋದು ನಾನು, ಹೆಲ್ತು ನೋಡಿಕೊಂಡು. ನೋಡಿ ರೆಡಿ ಆಯಿತು. ಒಂದ್ಸರಿ ಈ ಥರ ಮಾಡಿಕೊಡಿ, ಎಲ್ಲರೂ ಇಷ್ಟಪಡ್ತಾರೆ. ಈಸಿಯಾಗೂ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.